ಇದು ಈಶಾವಾಸ್ಯ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕೇಳಿ ಪ್ರತಿದಿನ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮಹಾತ್ಮೆಯ ಮಾಘ ಮಾಸದಲ್ಲಿ ರಾಮಾಯಣ ಶ್ರವಣದ ಫಲ, ರಾಜ ಸುಮತಿ ಮತ್ತು ಸತ್ಯವತಿ ಪೂರ್ವಜನ್ಮದ ಇತಿಹಾಸ ಎಂಬ 3ನೇ ಅಧ್ಯಾಯ ಭಾಗ 2. ರಾಜ ಸುಮತಿಯು ಸಮಸ್ತ ಪ್ರಾಣಿಗಳ ಹಿತೈಷಿಯೂ ಶಾಂತನೂ ಕೃತಜ್ಞನೂ ಯಶಸ್ವಿಯೂ ಆಗಿದ್ದನು. ಅವನ ಪತ್ನಿಯು ಪರಮ ಸೌಭಾಗ್ಯಶಾಲಿನಿಯೂ ಎಲ್ಲ ಶುಭ ಲಕ್ಷಣಗಳಿಂದ ಸುಶೋಭಿತಳಾಗಿದ್ದಳು. ಆಕೆಯ ಹೆಸರೇ ಸತ್ಯವತಿ. ಸತ್ಯವತಿ ಪತಿವ್ರತೆಯಾಗಿ ಪತಿ ಪ್ರಾಣಳಾಗಿದ್ದಳು. ಆ ಇಬ್ಬರೂ ಪತಿಪತ್ನಿಯರು ಸದಾ ರಾಮಾಯಣವನ್ನು ಓದುವುದರಲ್ಲಿ ಮತ್ತು ಕೇಳುವುದರಲ್ಲಿ ಸಂಲಗ್ನರಾಗಿದ್ದರು. ಸದಾ ಅನ್ನದಾನ ಮಾಡುತ್ತಾ ಪ್ರತಿದಿನ ಜಲದಾನದಲ್ಲಿ ಪ್ರವೃತ್ತರಾಗಿದ್ದರು. ಅವರು ಅಸಂಖ್ಯ ಕೆರೆ, ಕಟ್ಟೆ, ಬಾವಿಗಳನ್ನು, ಉದ್ಯಾನವನಗಳನ್ನು ನಿರ್ಮಿಸಿದ್ದರು. ಮಹಾಭಾಗ ಸುಮತಿರಾಜನು ಕೂಡ ಸದಾ ರಾಮಾಯಣವನ್ನು ಅನುಶೀಲನದಲ್ಲಿ ತೊಡಗಿದ್ದನು. ಅವನು ಭಕ್ತಿ ಭಾವದಿಂದ ಭಾವಿತನಾಗಿ ರಾಮಾಯಣವನ್ನು ಓದುತ್ತಾ ಕೇಳುತ್ತಾ ಇದ್ದನು. ಈ ಪ್ರಕಾರ ಆ ಧರ್ಮಜ್ಞ ನರೇಶನು ಸದಾ ಶ್ರೀರಾಮನ ಆರಾಧನೆಯಲ್ಲೇ ತತ್ಪರನಾಗಿರುತ್ತಿದ್ದನು. ಅವನ ಪ್ರಿಯ ಪತ್ನಿ ಸತ್ಯವತಿಯೂ ಹೀಗೆಯೇ ಇದ್ದಳು. ದೇವತೆಗಳೂ ಕೂಡ ಆ ದಂಪತಿಯರನ್ನು ಪ್ರಶಂಸಿಸುತ್ತಿದ್ದರು. ಒಂದು ದಿನ ಆ ತ್ರಿಭುವನ ವಿಖ್ಯಾತ ಧರ್ಮಾತ್ಮ ರಾಜರಾಣಿಯರನ್ನು ನೋಡಲು ವಿಭಾಂಡಕ ಮುನಿಯು ತನ್ನ ಅನೇಕ ಶಿಷ್ಯರೊಂದಿಗೆ ಅಲ್ಲಿಗೆ ಬಂದರು. ಮುನಿವರ ವಿಭಾಂಡಕರು ಬಂದಿರುವುದನ್ನು ನೋಡಿ ಸುಮತಿ ರಾಜನಿಗೆ ಬಹಳ ಸಂತೋಷವಾಯಿತು. ಅವನು ಪೂಜಾ ಸಾಮಗ್ರಿಯನ್ನು ಎತ್ತಿಕೊಂಡು ಪತ್ನಿಯೊಂದಿಗೆ ಅವರ ಸ್ವಾಗತಕ್ಕಾಗಿ ಹೊರಟನು. ವಿಭಾಂಡಕರು ಏನು ಹೇಳಿದರು ಮುಂದುವರಿಯುವುದು ಮುಂದಿನ ಭಾಗದಲ್ಲಿ.